ಕಾಂತಿ ಸೂರ್ಯಕಾಂತಿ ಏನ್ ಮಾಡ್ತಾ ಇದೆಯಲ್ಲಿ? ಏನಿಲ್ಲ ಅತ್ತೆ. ನನ್ನ ಅತ್ತೆ ಅಂತ ಕರಿಬೇಡ. ನಾನು ಅತ್ತೇನೂ ಅಲ್ಲ, ನೀನ್ ಈ ಮನೆ ಸೊಸೆನೂ ಅಲ್ಲ. ನೀನ್ ಏನಿದ್ರು ಈ ಮನೆಯಲ್ಲಿ ಕೆಲ್ಸದವಳಾಗೆ ಇರ್ಬೇಕು. ಅರ್ಥ ಆಯ್ತಾ? ಸರಿ. ನೋಡು, ಬೆಳಗ್ಗೆ ಎದ್ದು ಕನಸು ಕಾಣ್ತಾ ಕೂತಿದ್ರೆ ಹೊಟ್ಟೆ ತುಂಬಲ್ಲ. ಬಟ್ಟೆನೆಲ್ಲ ತಗೊಂಡೋಗಿ ಒಗ್ದಾಕು. ಹೋಗು. ಕಾಂತಿ, ಈ ಕೆಲಸನ ನೀನು ಮಾಡಬೇಕಾಗಿಲ್ಲ. ಮನೇಲಿ ಕೆಲಸದವ್ರು ಇದ್ದಾರೆ, ಅವ್ರು ಮಾಡ್ತಾರೆ. ನಾ ಹೇಳೋದು ಕೇಳಿಸ್ತಾ ಇದೆಯಾ ನಿನಗೆ? ಪರವಾಗಿಲ್ಲ. ಏನ್ ಪರವಾಗಿಲ್ಲ? ನೀನು ಏನ್ ಅನ್ಕೊಂಡಿದ್ಯಾ? ನೀನು ಈ ಮನೆ ಸೊಸೆ, ಅದನ್ನ ಅರ್ಥ ಮಾಡ್ಕೊ. ಕೆಲಸ ಮಾಡಕ್ ಬಂದೋಳಲ್ಲ ನೀನು. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ಹೇಳು ಮೇಲೆ. ಹೇಳು ಅನ್ನಲ್ಲ, ನಡಿ ಇಲ್ಲಿಂದ. ನೋಡಿ, ದಯವಿಟ್ಟು ನೀವು ನನ್ನ ವಿಚಾರದಲ್ಲಿ ತಲೆ ಹಾಕಬೇಡಿ. ನನಗೇನು ಇಷ್ಟನೋ ನಾನು ಆ ಕೆಲಸ ಮಾಡ್ತೀನಿ. ನೇರವಾಗಿ ಹೇಳಬೇಕು ಅಂದ್ರೆ ನನ್ನ ವಿಚಾರದಲ್ಲಿ ಯಾರು ಅನುಕಂಪ ಆಗ್ಲಿ ಆಸಕ್ತಿ ತೋರಿಸೋದಾಗ್ಲಿ ಬೇಡ. ನೀನು ಓದಿರೋ ಹುಡುಗಿ, ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಬಟ್ಟೆ ಹೋಗಿತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ನೀನೇನೇ ಹೇಳು, ಏನೇ ಮಾಡು, ನೀನು ಈ ಮನೆ ಸೊಸೆ ಅಂತ ಕಾನೂನುಬದ್ಧವಾಗಿ ನಾನು ಸಾಬೀತು ಮಾಡೇ ಮಾಡ್ತೀನಿ. ಅದು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ಈ ವಿಷಯವಾಗಿ ನೀನು ಸಹಕಾರ ಕೊಡದೇ ಇದ್ರು ನಾನು ನನ್ನ ಪ್ರಯತ್ನನ ಬಿಡೋದಿಲ್ಲ. ಇಲ್ಲಿ ನೋಡಿ, ಹಿಂದಿನ ರೇಟ್ಗೆ ವ್ಯಾಪಾರ ಕುದುರುತ್ತೆ ಅಂತ ದಯವಿಟ್ಟು ನಂಬ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದು 3 ವರ್ಷದ ಹಿಂದೆ ಆಗಿರೋ ಅಗ್ರಿಮೆಂಟ್. ಕಾಂತಿ, ಊಟ ಮಾಡಮ್ಮ. ಗೌಡ್ರೆ, ಇವರು ಮಂಜುನಾಥ್ ಅವ್ರ ಹೆಂಡತಿ ಅಲ್ವಾ? ಸೊಸೆನ ಹೊರಗಡೆ ಕೂರಿಸಿ ಊಟ ಹಾಕಿದ್ರೆ ಜನ ಕೇಳದೆ ಇರ್ತಾರ? ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಪೊಲೀಸ್ ಕೇಸ್ ಆಗುತ್ತೆ. ನಾನು ಎದುರಿಸ್ತೀನಿ ಕಡೆಯ, ನಿನ್ಗೆ ಯಾಕದೆಲ್ಲ? ಬಂದು ನಿಮ್ ಕೆಲಸ ಮುಗಿತಾನೆ. ಹೊರಡೋದನ್ನ ನೋಡಿ. ಏನಪ್ಪ, ಎಂತ ತಂದೆ ಎಂತ ಮಗ ಹುಡ್ತಾ ಮಾತಾಡದೆ ಸಿಡುಕ್ತಾನೆ. ಸೊಸೆನ ಮನೆಯಿಂದ ಆಚೆ ಹಾಕಿದ್ದಾರೆ, ಕೊಟ್ಟಿಗೆಯಲ್ಲಿ ಮಲಗಿಸ್ತಾರೆ, ಅಂಗಳದಲ್ಲಿ ಊಟ ಹಾಕ್ತಾರೆ ಅಂತ ಜನ ಬಾಯಿಗೆ ಬಂದಾಗ ಮಾತಾಡ್ಕೊತಿದ್ದಾರೆ. ಊರ್ನವ್ರಿಗೂ ಇದಕ್ಕೂ ಏನೋ ಸಂಬಂಧ? ಇದು ನಮ್ಮನೆ ವಿಷಯ. ಇದ್ರಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇಲ್ಲ. ಅಧಿಕಾರ ಇಲ್ಲದೆ ಇರ್ಬೋದಮ್ಮ, ನಾಲಿಗೆ ಇದೆ, ಅದಕ್ಕೆ ಆಚಾರ ವಿಚಾರ ಗೊತ್ತಾಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾರೆ. ನಮ್ಮ ಮಾನ ಮರ್ಯಾದೆನ 3 ಕಾಸು ಗರಾಜಾಗ್ತಾರೆ. ನೀನು ಅನ್ಕೊಂಡ ಹಾಗೆ ಕಾಲ ಇಲ್ಲ. ಪತ್ರಿಕೆ ಇದೆ, ಟಿವಿಗಳಿದೆ. ಸುದ್ದಿ ಸ್ವಲ್ಪ ಹೊರಗಡೆ ಹೋದ್ರೂ ಸಾಕು, ಪತ್ರಿಕೆಯಲ್ಲಿ ದೊಡ್ಡದಾಗಿ ಬರುತ್ತೆ, ಟಿವಿನಲ್ಲಿ ಹಾಕ್ತಾರೆ. ಆಮೇಲೆ ಪೊಲೀಸ್ನವರು ನಮ್ಮನ್ನ ಜೈಲಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಅಂದ್ರೆ ಅವಳು ಮನೆ ಒಳಗಡೆ ಬಂದ ತಕ್ಷಣ ಮಹಾರಾಣಿ ತರ ಇರ್ತಾಳೆ ಅಂತಲ್ಲ, ಈಗ ಹೇಗಿದ್ದಾಳೋ ಹಾಗೆ ಇರ್ತಾಳೆ, ಕೆಲಸದೋಳ ತರ. ಅಂತೂ ಆ ಅನಿಷ್ಟನ ಮನೆ ಒಳಗ್ ಕರ್ಸ್ಬೇಕು ಅಂತಿದ್ಯಾ? ಅಯ್ಯೋ, ನನಗೋಸ್ಕರ ಅದ್ ಏನ್ ಮಾಡ್ಬೇಕು ಮಾಡ್ಕೊ ಹೋಗು. ಅಲ್ಲಮ್ಮ,